ಬಿಜೆಪಿಯ ಶಾಸಕ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಹಾಗೇನೆ ಬೆದರಿಕೆ, ಜೀವ ಬೆದರಿಕೆ ಒಂದು ಆರೋಪ ಆಯಿತು. ಚೆಲುವರಾಜು ಏನು ಕಾಂಟ್ರಾಕ್ಟರ್ ಇದ್ದಾರೆ, ಅವರು ಒಂದು ಆರೋಪವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ 2 FIR ಕೂಡ ದಾಖಲಾಗಿದೆ. ಬಿಜೆಪಿ ಶಾಸಕನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಕೆಲವು ಹೊತ್ತಿನ ಹಿಂದೆ ಕೋಲಾರದಿಂದ ಆಂಧ್ರ ಕಡೆಗೆ ಪ್ರಯಾಣ ಬೆಳೆಸಿರಬೇಕಾದ್ರೆ ನಂಗಲಿ ಗ್ರಾಮದ ಬಳಿ ಸಂಜೆ 5:30ಕ್ಕೆ ಮುನಿರತ್ನ ವಶಕ್ಕೆ ಪಡೆಯಲಾಗಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮ. ಕೋಲಾರದಿಂದ ಆಂಧ್ರದ ಚಿತ್ತೂರಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮುನಿರತ್ನ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಜೀವ ಬೆದರಿಕೆ ಹಾಗೇನೆ ಜಾತಿ ನಿಂದನೆ ಆರೋಪವನ್ನು ಎದುರಿಸ್ತಾ ಇರುವಂತಹ ಮುನಿರತ್ನ ಜೊತೆಗೆ ಒಂದು ಆಡಿಯೋ ಕೂಡ ಈಗ ವೈರಲ್ ಆಗಿದೆ. ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗಿರುವಂತಹ ಆಡಿಯೋ. ನಂಗಲಿ ಗ್ರಾಮದ ಬಳಿ ಸಂಜೆ 5:30ಕ್ಕೆ ಮುನಿರತ್ನ ಅವರನ್ನ ಪೊಲೀಸರು ವಶಕ್ಕೆ ಪಡೆದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮ. ಅವರ ಟವರ್ ಲೊಕೇಶನ್ ಏನಿತ್ತು, ಮೊಬೈಲ್ ಸಿಗ್ನಲ್, ಇದನ್ನು ಆಧರಿಸಿ ಅವ್ರನ್ನ ಟ್ರೇಸ್ ಮಾಡಲಾಗಿದೆ. ಈ ವೇಳೆ ಶಾಸಕ ಮುನಿರತ್ನ ಅವ್ರನ್ನ ಬಂಧಿಸಿದ್ರು. ಸೊ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಲಭ್ಯ ಆಗಿದೆ. ಮುನಿರತ್ನ ವಿರುದ್ಧ ಫೋಟೋ ಲಭ್ಯ ಆಗಿರೋದು. ಜಾತಿ ನಿಂದನೆ ಹಾಗೇನೆ ಜೀವ ಬೆದರಿಕೆ ಆರೋಪ. ಅರೆಸ್ಟ್ ಮಾಡಿದಂತಹ ಸಂದರ್ಭದ ಫೋಟೋವನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ TV9 ಮೂಲಕ ಗಮನಿಸ್ತಾ ಇದ್ದೀರಿ. ಮುಳಬಾಗಿಲಿನ ನಂಗಲಿ ಗ್ರಾಮ, ಅಲ್ಲಿ ಅವರ ವೆಹಿಕಲ್ ಅನ್ನು ಅಡ್ಡ ಹಾಕಿ ಪೊಲೀಸರು ನಂತರ ಬೆಂಗಳೂರಿಗೆ ಕರೆತರ್ತಿದ್ದಾರೆ. ಸೊ ಮುನಿರತ್ನ ವಿರುದ್ಧ ಇದ್ದಂತ ಆರೋಪ, ಒಂದು ಆಡಿಯೋ ಕೂಡ ವೈರಲ್ ಆಗಿದ್ದು, ಒಂದಷ್ಟು ಆಡಿಯೋಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ TV9 ಜೊತೆ ಕೂಡ ಮುನಿರತ್ನ ರಿಯಾಕ್ಟ್ ಮಾಡಿದ್ರು. ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅಂತ ಹೇಳಿದ್ರು. ಇನ್ನೊಂದು ಕಡೆ ಚೆಲುವರಾಜು ಕೂಡ ಓಪನ್ ಸವಾಲು ಹಾಕಿದ್ದಾರೆ. ಎಲ್ಲೆಲ್ಲಿ ಏನೇನು ಮಾತನಾಡಿದ್ದಾರೆ, ಯಾವೆಲ್ಲ ಪದಗಳನ್ನು ಇವರು ಬಳಸಿದ್ದಾರೆ, ಇದೆಲ್ಲಕ್ಕೂ ಕೂಡ ನನ್ನ ಬಳಿ ದಾಖಲೆ ಇದೆ. ಬೇಕಾದ್ರೆ ಆ ದಾಖಲೆಯನ್ನು ಇವರು ಪರಿಶೀಲನೆ ಮಾಡಲಿ, ಟೆಸ್ಟಿಗೆ ಕಳಿಸ್ಲಿ. ಆಡಿಯೋ ನಕಲಿನಾ ಅಸಲಿನಾ ಗೊತ್ತಾಗುತ್ತಲ್ಲ, ಅದಾದ್ಮೇಲೆ ಎಲ್ಲಕ್ಕೂ ಕೂಡ ನನ್ನ ಬಳಿ ಪ್ರೂಫ್ ಇದೆ, ಸುಮ್ಮನೆ ನಾನು ಆರೋಪ ಮಾಡ್ತಿಲ್ಲ ಅಂತ ಚೆಲುವರಾಜು ಕೂಡ ಹೇಳಿದ್ದಾರೆ. ಇದು ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಜೀವ ಬೆದರಿಕೆ ಆರೋಪ ಸಂಬಂಧಪಟ್ಟ ಹಾಗೆ. ಅಂದ್ರೆ 30% ನನ್ನ ಬಳಿ ಕಮಿಷನ್ ಕೇಳಿದ್ರು, ಯಾರು 30% ಕೊಡ್ತಾರೆ ಅವರಿಗೆ ಒಪ್ಪಿಸಲಾಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈ ಘನತ್ಯಾಜ್ಯ ವಿಲೇವಾರಿ ಸಂಬಂಧಪಟ್ಟ ಹಾಗೆ ಏನೋ ವಿಚಾರ ಆಯ್ತು. ಯಾರು 30% ಕೊಡ್ತಾರೆ ಅವರಿಗೆ ಕಾಂಟ್ರಾಕ್ಟ್ ಅನ್ನ ಕೊಡ್ಲಾಗುತ್ತೆ ಅಂತ ನನ್ನ ಹತ್ರ ಓಪನ್ ಆಗಿನೇ ಅವರು ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಇದಕ್ಕೆ ಬೇಕಾದಂತ ಎಲ್ಲಾ ಪ್ರೂಫ್ಗಳು ನನ್ನ ಬಳಿ ಇದೆ, ನಾನು ಎಲ್ಲಿ ಬೇಕಾದರೂ ಇದಕ್ಕೆ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ತರಾತುರಿಯಲ್ಲಿ ಮುನಿರತ್ನ ಬಂಧನ ಮಾಡಲಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಈಗ ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಬಂಧನ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ತರಾತುರಿಯಲ್ಲಿ ಮುನಿರತ್ನ ಅವರನ್ನ ಬಂಧನಕ್ಕೆ ಇವರು ಮುಂದಾಗಿದ್ದಾರೆ, ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ ಅಂತ ಜೋಶಿ ಹೇಳಿದ್ದಾರೆ. ನಿನ್ನೆ ಅವ್ರದ್ದು ಅಂತ ಹೇಳುವಂತಹದ್ದು ಒಂದು ಆಡಿಯೋ ಬಂದಿದೆ. ಅದರದ್ದು ಫೊರೆನ್ಸಿಕ್ ಟೆಸ್ಟ್ ಆಗಬೇಕು, ಅದೆಲ್ಲ ಆಗೋಕ್ಕಿಂತ ಮೊದಲು ತರಾತುರಿಯಲ್ಲಿ ಬಂಧಿಸಿದ್ದು ಸರಿಯಲ್ಲ. ಆಕ್ಚುಲಿ ಮೂಡಾದಾಗ ಮತ್ತು ವಾಲ್ಮೀಕಿ ಹಗರಣದಾಗಂತೂ ಎಲ್ಲಿ ತನಕ ಇಡಿಯವರು ಅರೆಸ್ಟ್ ಮಾಡಲಿಲ್ಲ, ಅಲ್ಲಿ ತನಕ ಹಾಡೇ ಹಗಲೇ ದುಡ್ಡು ಹೊಡೆದವ್ರನ್ನ ಇನ್ನೂ ಮಾಡಲಿಲ್ಲ. ಇದು ಹಳೆ ಒಂದು ಆಡಿಯೋ ಬಂದದ. ಅವರು ಮಾತನಾಡಿದ್ದು ಸರಿ ಅಂತ ನಾನು ಯಾವ ಕಾಲಕ್ಕೂ ಹೇಳುವುದಿಲ್ಲ. ಅವ್ರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ನಾನು ಎಂದೂ ಸರಿ ಅಂತ ಹೇಳೋದಿಲ್ಲ. ಅವ್ರು ಮಾತನಾಡಿದ್ರೆ ಅದು ತಪ್ಪನೇ. ಆದರೆ ಇಷ್ಟು ತರಾತುರಿಯಲ್ಲಿ ಅರೆಸ್ಟ್ ಮಾಡಿದ್ದು ಸರಿಯಲ್ಲ. 100% ದೇಶದ ರಾಜಕಾರಣ ಮಾಡ್ತಾ ಇದ್ದಾರೆ. ನಿನ್ನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕೇಸ್ ಸಂಬಂಧಪಟ್ಟ ಹಾಗೆ ಏನ್ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಥವಾ ಏನ್ ತನಿಖೆ ಆಗಬೇಕು, ಸರ್ಕಾರ ಅದನ್ನ ಮಾಡುವಂತ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಕ್ರಮ ತೆಗೆದುಕೊಳ್ಬೇಕಾಗಿರೋದು ಸರ್ಕಾರ, ನಾನಲ್ಲ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ನೋಡಿ ನನ್ನ ಯಾಕೆ ಹೇಳ್ತೀರಿ? ನೀವೇನು ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ ನಾಯಕರು ಈ ರೀತಿಯ ಘಟನೆ ನಡೆದಿದ್ರೆ ಕ್ರಮ ತೆಗೆದುಕೋಬೇಕಾಗಿರೋದು ಸರ್ಕಾರ. ನಾನೇನು ಕ್ರಮ ತಗೊಳಕ್ಕಾಗತ್ತಾ? ಇಂಥ ಘಟನೆ ನಡೆದಿದ್ರೆ ಏನು ಸಡನ್ ಆಗಿ ತರಾತುರಿಲಿ ಪಾಪ ಎಲ್ಲೆಲ್ಲೋ ಕರೆಸಿ ನಿಮ್ಮ DG ಇಂದ ಕೇಸ್ಗಳಾಗಿಸಿ SIT ರಚನೆ ಮಾಡ್ಕೊಳ್ಳಿಲ್ವಾ? ನಿಮ್ಮ ಕೈಲಿದೆ ಅದು. ಸರ್ಕಾರ ತಪ್ಪುಗಳಾಗಿದ್ರೆ ನೀವು ಸರಿಯಾಗಿ ಕ್ರಮ ತಗೊಳ್ಳಿ. ನನ್ನ ಕೇಳೋದು ನಾನೇ ಉತ್ತರ ಕೊಡಿ. ನಾನು ಇಂಥ ವಿಷಯಗಳಿಗೆ ಯಾವುದೇ ಕಾರಣಕ್ಕೂ ಒಂದು ಸಮಾಜವನ್ನು ಅವೇಳನ ಮಾಡ್ತಕ್ಕಂಥದ್ದಾಗಲಿ, ಯಾರಿಗೂ ಹಿಂಸೆ ಕೊಡ್ತಕ್ಕಂಥದ್ದಾಗಲಿ, ಇಲ್ಲ ಭ್ರಷ್ಟ ವ್ಯವಸ್ಥೆಗೆ ಬೆಂಬಲ ಕೊಡ್ತಕ್ಕಂಥದ್ದಾಗಲಿ ನಾನು ಎಂದೂ ಸಹ ಮಾಡಿಲ್ಲ.
ಮುಖ್ಯಮಂತ್ರಿ ಆದಾಗಲೂ ಮಾಡಿಲ್ಲ, ಮುಖ್ಯಮಂತ್ರಿ ಆಗದೇ ಇದ್ದಾಗಲೂ ಮಾಡಿಲ್ಲ. ಅದರಿಂದ ಈ ವಿಷಯಗಳಲ್ಲಿ ಸರ್ಕಾರ ಅವ್ರ ತೀರ್ಮಾನ ತಗೋಬೇಕು, ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡ್ಕೋಬೇಕು.